ಟೂ ಡೈಮೆನ್ಷನಲ್ ಎಲಿಮೆಂಟ್ ಪ್ರಾಬ್ಲಮ್ಸನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಬೇಕಂತ ನೋಡೋಣ. ಸೊ ಇಲ್ಲೊಂದು ಪ್ರಾಬ್ಲಮ್ ಈ ರೀತಿ ಕೊಟ್ಟಿದ್ದಾರೆ. ಡಿಟರ್ಮೈನ್ ದಿ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ ಫಾರ್ ದ ಸ್ಟ್ರೇಟ್ ಸೈಡೆಡ್ ಟ್ರಯಾಂಗ್ಯುಲರ್ ಎಲಿಮೆಂಟ್ ಆಫ್ ಥಿಕ್ನೆಸ್ 1 mm. ಸೊ 1 mm ಥಿಕ್ನೆಸ್ ಇರುವಂತಹ ಒಂದು ಸ್ಟ್ರೇಟ್ ಸೈಡೆಡ್ ಟ್ರಯಾಂಗ್ಯುಲರ್ ಎಲಿಮೆಂಟ್ CST ಎಲಿಮೆಂಟ್ ಅಂತ ಹೇಳ್ಬೋದು ಕೊಟ್ಟಿದ್ದಾರೆ. ಸೊ ಅದರ ಒಂದು ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ ಅನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಯೂಸ್ ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು 70 GPa. ಸೊ ಇದಕ್ಕೆ ಈ ಒಂದು ಗಿವನ್ ಎಲಿಮೆಂಟ್ ಅನ್ನು ಪ್ರಾಪರ್ಟಿ ಕೊಟ್ಟಿದ್ದಾರೆ, ಮಟೀರಿಯಲ್ ಪ್ರಾಪರ್ಟಿ. ಯಂಗ್ಸ್ ಮಾಡ್ಯುಲಸ್ 70 GPa ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾಯ್ಸನ್ಸ್ ರೇಷಿಯೋ 0.3 ಕೊಟ್ಟಿದ್ದಾರೆ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಪ್ಲೇನ್ ಸ್ಟ್ರೆಸ್ ಕಂಡೀಷನ್. ಸೊ ಆಲ್ಸೋ ಡಿಟರ್ಮೈನ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ನೋಡ್ 2 ಇಫ್ ಅಂತ ಇದೆ ನೆಕ್ಸ್ಟ್. ಸೊ ನೋಡ್ 1 ನಲ್ಲಿ ಡಿಸ್ಪ್ಲೇಸ್ಮೆಂಟ್ Q1 ಮತ್ತೆ Q2 ಇರುತ್ತೆ. ನೋಡ್ 2 ದಲ್ಲಿ ಡಿಸ್ಪ್ಲೇಸ್ಮೆಂಟ್ Q3 ಮತ್ತೆ Q4 ಇರುತ್ತೆ. ನೋಡ್ 3 ಅಲ್ಲಿ ಡಿಸ್ಪ್ಲೇಸ್ಮೆಂಟ್ Q5 ಮತ್ತೆ Q6 ಇರುತ್ತೆ. ಸೊ ಇವೆರಡನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ನೋಡ್ 2 ದಲ್ಲಿರುವಂತಹ ಡಿಸ್ಪ್ಲೇಸ್ಮೆಂಟ್ ಅನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಇಫ್ ನೋಡ್ 1 ಅಂಡ್ ನೋಡ್ 3 ಆರ್ ಕನ್ಸ್ಟ್ರೇನ್, ನೋಡ್ 1 ಮತ್ತೆ ನೋಡ್ 3 ಕನ್ಸ್ಟ್ರೇನ್ ಆಗಿದೆ ಅಂದ್ರೆ ಸೊ ಲೈಕ್ ದೇ ಆರ್ ಫಿಕ್ಸ್ಡ್, ಇವು ಫಿಕ್ಸ್ ಇರ್ತವೆ. ಸೊ ಫಿಕ್ಸ್ ಇರ್ತಾವಪ್ಪ ಅಂತಂದ್ರೆ ಸೊ Q5 Q6 ಮತ್ತೆ Q1 Q2 ಏನಿರ್ತದೆ ಸೊ ದೇ ವಿಲ್ ಬಿ ಈಕ್ವಲ್ ಟು 0. Fx is equal to 50 newtons, Fy is equal to 100 newtons. ಅಂದ್ರೆ ಫೋರ್ಸ್ ಅಲಾಂಗ್ x ಡೈರೆಕ್ಷನ್ 50 ನ್ಯೂಟನ್ ಇದೆ, ಫೋರ್ಸ್ ಅಲಾಂಗ್ y ಡೈರೆಕ್ಷನ್ 100 ನ್ಯೂಟನ್ಸ್ ಇದೆ. ಇದನ್ನ ಅಪ್ಲೈ ಮಾಡಿರುವಂತದ್ದು ಸೆಕೆಂಡ್ ನೋಡ್ ಅಲ್ಲಿ. ಸೊ ಈ ಸೆಕೆಂಡ್ ನೋಡ್ ಅಲ್ಲಿ ಅಲಾಂಗ್ x ಮತ್ತೆ ಅಲಾಂಗ್ y ಅಲ್ಲಿ ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ದಾರೆ. ಸೊ ಅಲಾಂಗ್ y ಡೈರೆಕ್ಷನ್ 100 ನ್ಯೂಟನ್ಸ್ ಇದೆ, ಅಲಾಂಗ್ x ಡೈರೆಕ್ಷನ್ ಸೊ ಇಟ್ ಈಸ್ 50 ನ್ಯೂಟನ್ಸ್, ಪಾಸಿಟಿವ್ x ಮತ್ತೆ ಪಾಸಿಟಿವ್ y ಡೈರೆಕ್ಷನ್ ಅಲ್ಲಿ. ಆಲ್ಸೋ ಡಿಟರ್ಮೈನ್ ದಿ ಎಲಿಮೆಂಟ್ ಸ್ಟ್ರೇನ್ಸ್. ಸೊ ಈ ಎಲಿಮೆಂಟ್ ಇರುವಂತಹ ಸ್ಟ್ರೇನ್ಸ್ ಅನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ದೆನ್ ಅಂಡ್ ಸ್ಟ್ರೆಸ್ ಅನ್ನು ಕೂಡ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಅಂಡರ್ ಪ್ಲೇನ್ ಸ್ಟ್ರೆಸ್ ಕಂಡೀಷನ್. ಪ್ಲೇನ್ ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಇದನ್ನ ಡಿಟರ್ಮೈನ್ ಮಾಡಬೇಕಾಗಿದೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಬೇಕಾಗಿರುವಂತ ಇಕ್ವೇಶನ್ಸ್ ಎಲ್ಲ ಇಲ್ಲಿ ಲಿಸ್ಟ್ ಔಟ್ ಆಗಿದೆ. ಸೊ ಮೊದಲನೇದಾಗಿ ನಾವು ಎಲಿಮೆಂಟ್ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ ಈ CST ಎಲಿಮೆಂಟ್ ಗೆ ಏನಿರುತ್ತೆ ಅನ್ನುವಂಥದ್ದನ್ನ ನೋಡೋಣ. ಸ್ಟಿಫ್ನೆಸ್ ಆಫ್ ದ ಎಲಿಮೆಂಟ್ K is the product of thickness, area, transpose of strain displacement matrix, material property matrix, again strain displacement matrix. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನ ಈ ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು ಎಲಿಮೆಂಟ್ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಬಹುದು. ಸೊ ಮೊದಲನೇದಾಗಿ ಥಿಕ್ನೆಸ್ ಆಫ್ ದ ಎಲಿಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ T ಅಂತ ತಗೊಂತೀವಿ ನಾವು. ಸೊ ಕ್ವಶನ್ ಅಲ್ಲಿ ಕೊಟ್ಟಿರೋದಂಗೆ ಥಿಕ್ನೆಸ್ ಆಫ್ ದ ಎಲಿಮೆಂಟ್ 1 mm ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಏರಿಯಾ ಆಫ್ ದ ಎಲಿಮೆಂಟ್ ಅನ್ನ ನಾವು ಕಂಡುಹಿಡಬೇಕು. ಸೊ ಅದಕ್ಕೋಸ್ಕರ ಈಕ್ವೇಶನ್ ಅನ್ನ ಇದನ್ನ ಯುಟಿಲೈಸ್ ಮಾಡ್ತೀವಿ. ಏರಿಯಾ ಆಫ್ ಎಲಿಮೆಂಟ್ ಗೆ ಈಕ್ವೇಶನ್ ಅನ್ನ ಈ ರೀತಿಯಾಗಿದೆ. ಏರಿಯಾ ಆಫ್ ದ ಎಲಿಮೆಂಟ್ AE is equal to 1/2 into determinant of 1x1 y1 1x2 y2 1x3 y3. ಸೊ ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ 1/2 into determinant of 1 ಇದೆ. ಸೊ x1, ಸೊ ಇಲ್ಲಿರುವಂತದ್ದು ಏನಾಗಿರುತ್ತೆ, ಸೊ ದಿಸ್ ಇಸ್ x1, ದಿಸ್ ಇಸ್ y1. ಇಲ್ಲಿ ಸೆಕೆಂಡ್ ನೋಡಿಗೆ x2 y2. ಥರ್ಡ್ ನೋಡಿನ ಕೋಆರ್ಡಿನೇಟು x3 y3 1. ಸೊ x1 1.5 ಆಗಿರುತ್ತೆ, y1 2 ಆಗಿರುತ್ತೆ, ಅಗೇನ್ 1, x2 7 ಆಗಿರುತ್ತೆ, y2 3.5 ಆಗಿರುತ್ತೆ, 1, x3 4 ಆಗಿದೆ, y3 7 ಆಗಿದೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾಗಿದೆ. 1/2 ಇಂಟು ಸೊ ಡಿಟರ್ಮಿನೆಂಟ್ ಅನ್ನು ನಾವು ಸಿಂಪ್ಲಿಫೈ ಮಾಡೋಣ. ಸೊ 1 ಇಂಟು ದಿಸ್ 2, 7 into 7 49 minus 4 into 3.5. ಸೊ 4 into 3.5. ಸೊ ಇದು ಮೊದಲನೇ ಟರ್ಮ್. ಸೆಕೆಂಡ್ ಟರ್ಮ್ ಮೈನಸ್ 1.5. ಸೊ ಮೈನಸ್ 1.5 ಆಗಿದೆ ಇಂಟು ಬ್ರ್ಯಾಕೆಟ್ 1 into 7 ಮೈನಸ್ 1 into 3.5 ಮೈನಸ್ 3.5 ಆಗಿದೆ. ಸೆಕೆಂಡ್ ಟರ್ಮ್ ಆಗಿದೆ ಪ್ಲಸ್ ಥರ್ಡ್ ಟರ್ಮ್ 2 ಇಂಟು 1 into 4 ಮೈನಸ್ 1 into 7 7. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾಗಿದೆ. ವಿತ್ ಹೆಲ್ಪ್ ಆಫ್ ದ ಕ್ಯಾಲ್ಕುಲೇಟರ್ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸೊ 1 into ಎನಿಥಿಂಗ್ ಇಸ್ ಸೇಮ್ ಥಿಂಗ್ಸ್, ಡೈರೆಕ್ಟ್ಲಿ ನಾವು ಬ್ರಾಕೆಟ್ ಹಾಕ್ತಾ ಇದ್ದೀನಿ. ಸೊ ವಿಚ್ ಇಸ್ 49 ಮೈನಸ್ ಅಗೇನ್ ಬ್ರಾಕೆಟ್ ಸೊ 4 into 3.5 4 into 3.5. ಸೊ ಬ್ರಾಕೆಟ್ ಕ್ಲೋಸ್. ಸೊ ಅಗೇನ್ ಬ್ರಾಕೆಟ್ ಕ್ಲೋಸು. ಸೊ ಈ ಒಂದು ಪರ್ಟಿಕ್ಯುಲರ್ ಬ್ರಾಕೆಟ್ ಕ್ಲೋಸ್ ಆಗಿದೆ. ಮೈನಸ್ 1.5. ಸೊ ಮೈನಸ್ ಇದೆ. ಸೊ ವಿಚ್ ಇಸ್ 1.5 ಇಂಟು ದ ಬ್ರಾಕೆಟ್. ಸೊ ಈ ಬ್ರಾಕೆಟ್ ಅನ್ನು ಹಾಕ್ತೀನಿ. 7 minus 3.5 3.5 ಬ್ರಾಕೆಟ್ ಕ್ಲೋಸ್. ಅಗೇನ್ ಪ್ಲಸ್ ಇದೆ, ಪ್ಲಸ್ 2 ಇಂಟು ದ ಬ್ರಾಕೆಟ್ 4 minus 7 ಬ್ರಾಕೆಟ್ ಕ್ಲೋಸ್ ಈಕ್ವಲ್ ಟು ಸೊ 23.75 ಬಂದಿದೆ. ಸೊ ಇದನ್ನ ಇಲ್ಲಿ ನೋಟ್ ಡೌನ್ ಮಾಡ್ತೀನಿ. ಸೊ 1/2 ಇಂಟು
23.75. So ಇದನ್ನು divided by 2 ಮಾಡಿದ್ರೆ you'll get the final value 11.875. That is equal to 11.875. So area unit to mm square. So this will be the final value for the area. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಸ್ಟ್ರೈನ್ ಡಿಸ್ಪ್ಲೇಸ್ಮೆಂಟ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯೋಣ. ಸ್ಟ್ರೈನ್ ಡಿಸ್ಪ್ಲೇಸ್ಮೆಂಟ್ ಮ್ಯಾಟ್ರಿಕ್ಸ್ ಅನ್ನ ನಾವು ನೋಟ್ ಡೌನ್ ಮಾಡ್ತಿದ್ದೀವಿ. ಸೊ ಬಿ ಇಸ್ ಈಕ್ವಲ್ ಟು 1 divided by 2 times of area of the element. So into matrix beta 1 0, beta 2 0, beta 3 0, 0, gamma 1 0, gamma 2 0, gamma 3, gamma 1 beta 1, gamma 2 beta 2, gamma 3 beta 3. ಸೊ ಇಲ್ಲಿರುವಂಥ ಬೀಟಾ 1 ಮತ್ತೆ ಗಾಮಾ 1 ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಬೀಟಾ 1 ಅಂತ ಅಂದ್ರೆ y2 minus y3. ಬೀಟಾ 2 ಅಂದ್ರೆ y3 minus y1. ಸೊ ಹಾಗೆ ಬೀಟಾ 3 ಅಂತ ಅಂದ್ರೆ y1 minus y2. ಸೊ ಸಿಮಿಲರ್ಲಿ ಗಾಮಾ 1 ಅಂತ ಅಂದ್ರೆ x3 minus x2. ಗಾಮಾ 2 ಅಂತ ಅಂದ್ರೆ x1 minus x3. ಗಾಮಾ 3 ಅಂತ ಅಂದ್ರೆ x2 minus x1. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ y2 ಅಂತ ಅಂದ್ರೆ ಸೊ ಆಗ್ಲೇ ಇದ್ದಂಗೆ ಸೊ ದಿಸ್ ಈಸ್ x1 y1 x2 y2 x3 y3. ಸೊ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ y2 is nothing but 3.5 minus y3 ಅಂತ ಅಂದ್ರೆ 7. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ minus 3.5. ಸೊ ಹಾಗೆ y3 minus y1. ಸೊ y3 is 7 minus y1 2. So which will be equal to 5. y1 minus y2. So y1 is 2 minus 3.5. So that is equal to minus 1.5. x3 minus x2. 4 x3 minus x2 7. So that is equal to minus 3. x1 minus x3. So x1 1.5 minus x3 value 4. So which is equal to minus 2.5. So x2 minus x1. So x2 7 minus x1 1.5. So which will be equal to 5.5. ಈಗ ಬಿ ಮ್ಯಾಟ್ರಿಕ್ಸ್ ಅನ್ನ ಬರೆಯೋದಾದ್ರೆ so that is equal to 1 divided by 2 times of AE. So 2 into so area AE ಬಂದ್ಬಿಟ್ಟು so 11.875. So into matrix beta 1 minus 3.5 0, beta 2 5 0, beta 3 minus 1.5 0. ಹಾಗೆ 0, gamma 1 minus 3 0, gamma 2 minus 2.5 0, gamma 3 5.5. Next gamma 1 minus 3, beta 1 minus 3.5 minus 2.5 5 5.5 minus 1.5. ಸ್ಟ್ರೈನ್ ಡಿಸ್ಪ್ಲೇಸ್ಮೆಂಟ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿದಿದ್ದೀವಿ. ಸೊ ಈಗ ಅದರ ಟ್ರಾನ್ಸ್ಪೋಸ್ ಅನ್ನ ನಾವು ನೋಟ್ ಡೌನ್ ಮಾಡೋಣ. ಸೊ ಟ್ರಾನ್ಸ್ಪೋಸ್ ಆಫ್ ದಿ ಬಿ ಮ್ಯಾಟ್ರಿಕ್ಸ್ ಬಿ ಆಫ್ ಟಿ. ಓಕೆ, ಸೊ ಬಿ ಟ್ರಾನ್ಸ್ಪೋಸ್ ವಿಚ್ ಈಸ್ ಈಕ್ವಲ್ ಟು 1 divided by 2 into 11.875. ಸೊ ಇದನ್ನ ನಾವು ಟ್ರಾನ್ಸ್ಪೋಸ್ ಮಾಡ್ತೀವಿ. ಟ್ರಾನ್ಸ್ಪೋಸ್ ಅಲ್ಲಿ ರೋನ ಕಾಲಮ್ ಆಗಿ ಬರೆಯುವಂಥದ್ದು, ಕಾಲಮ್ ಅನ್ನ ರೋ ಆಗಿ ಬರೆಯುವಂಥದ್ದು. ಇಲ್ಲಿರುವಂಥ ಕಾಲಮ್ ಅನ್ನ ಮೊದಲನೇದಾಗಿ minus 3.5 0 minus 3. ಸೊ ಅದನ್ನ ರೋ ಅಲ್ಲಿ ಬರೆದೆ. ಸೆಕೆಂಡ್ ಕಾಲಮ್ ಅನ್ನ ರೋದಲ್ಲಿ ಬರೀಬೇಕಂದ್ರೆ 0 minus 3 minus 3.5. next column 5 0 minus 2.5. next 0 minus 2.5 5. next column minus 1.5 0 5.5. ಅದಾದ್ಮೇಲೆ ಫೈನಲ್ ಕಾಲಮ್ 0 5.5 minus 1.5. so this will be the B transpose. next step ಅಲ್ಲಿ ಮಟೀರಿಯಲ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯುವಂಥದ್ದು. ಸೊ ಫಾರ್ ದಿ ಪ್ಲೇನ್ ಸ್ಟ್ರೆಸ್ ಕಂಡೀಷನ್ ನಲ್ಲಿ D is equal to E divided by 1 minus nu square 1 nu 0 nu 1 0 0 0 1 minus nu divided by 2. ಇದನ್ನ ಡೈರೆಕ್ಟ್ಲಿ ನಾವು ಎಲಿಮೆಂಟ್ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ ಇದೆ ಇದರಲ್ಲಿ ಸಿಂಪ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫೈನಲ್ ಆಗಿ ನಮಗೆ ಎಲಿಮೆಂಟ್ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂತ ನೋಡೋಣ. ಸೊ ವಿಚ್ ಇಸ್ K is equal to TAE B transpose D B. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಮೊದಲನೇದಾಗಿ. ಸೊ ಮೊದಲನೇದಾಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ K is equal to thickness of the element 1 mm ಇದೆ. ಏರಿಯಾ ಕಂಡು ಹಿಡಿದಿದ್ದೀವಿ. ಸೊ ಏರಿಯಾ ವಿಚ್ ವಿ ಗಾಟ್ ಇಂಟು 11.875 ಸಿಕ್ಕಿತ್ತು ನಮಗೆ. ಸೊ ಹಾಗೆ ಬಿ ಟ್ರಾನ್ಸ್ಪೋಸ್ ಅನ್ನ ನಾವು ಎಂಟ್ರಿ ಮಾಡೋದಾದ್ರೆ ಸೊ ವಿಚ್ ಈಸ್ ಈಕ್ವಲ್ ಟು 1 divided by 2 into 11.875. ಸೊ ಆಗಲೇ ನೋಟ್ ಡೌನ್ ಮಾಡ್ಕೊಂಡಂಗೆ ಸೇಮ್ ವ್ಯಾಲ್ಯೂಸ್ ಅನ್ನ ನೋಟ್ ಡೌನ್ ಮಾಡಿದ್ದೀವಿ. ಹಾಗೆ ಡಿ ಮ್ಯಾಟ್ರಿಕ್ಸ್ ಇದೆ. ಸೊ ಡಿ ಮ್ಯಾಟ್ರಿಕ್ಸ್ ಸೇಮ್ ಥಿಂಗ್ ಯಂಗ್ಸ್ ಮಾಡ್ಯುಲಸ್ ಅನ್ನ 70 GPa ಅಂತ ಯೂಸ್ ಮಾಡ್ಕೋಬೇಕಾಗಿದೆ. ಸೊ GPa ಅನ್ನ ನಾವು
mm² ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಸೊ 70 ಇಂಟು 10⁻³ ಆಗುತ್ತೆ ನ್ಯೂಟನ್ ಪರ್ mm², ಡಿವೈಡೆಡ್ ಬೈ 1 ಮೈನಸ್ ನ್ಯೂ ಸ್ಕ್ವೇರ್. ಸೊ ನ್ಯೂ ಅಂದ್ರೆ ಪಾಯ್ಸನ್ಸ್ ರೇಷಿಯೋ ವಿಚ್ ಇಸ್ 0.3. ಸೊ ದೇರ್ ಫಾರ್ 1 ಮೈನಸ್ 0.3². ಸೊ ಹಾಗೆ ನೆಕ್ಸ್ಟ್ ಇರುವಂತಹ ಮ್ಯಾಟ್ರಿಕ್ಸ್ ಸೊ 1 0.30 0.3 1 0 0 0. ಸೊ 1 ಮೈನಸ್ 0.3 ಡಿವೈಡೆಡ್ ಬೈ 2. ಸೊ ಇಂಟು ಅಗೇನ್ ಬಿ ಮ್ಯಾಟ್ರಿಕ್ಸ್. ಸೊ ಬಿ ಮ್ಯಾಟ್ರಿಕ್ಸ್ ಸೊ ಇಲ್ಲೇನು ಒರಿಜಿನಲ್ ಆಗಿ ಸಿಕ್ಕಿತ್ತಲ್ಲ ಸೊ ದಟ್ ವಿಲ್ ಬಿ ದ ಬಿ ಮ್ಯಾಟ್ರಿಕ್ಸ್. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿರುವಂಥ 11.875 ಮತ್ತು ಹಾಗೆ ಡಿನಾಮಿನೇಟರ್ ಇರುವಂಥ 11.875 ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನು ಉಳಿದಿರೋ ಟರ್ಮ್ಸನ್ನು ನಾವು ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡುವ. ಸೊ ಮೊದಲನೇದಾಗಿ 1 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ವಿಚ್ ಇಸ್ 0.5. ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಡಿವೈಡ್ 1 ಡಿವೈಡ್ ಬೈ 2 ಆಗಿದೆ. ಸೊ ಮಲ್ಟಿಪ್ಲೈ ಬೈ ಆನ್ಸರ್ ಇಂಟು ಸೊ 70 ಇಂಟು 10⁻³ 70 ಎಕ್ಸ್ಪೋನೆಂಟ್ 3 ದಟ್ ಈಸ್ ಈಕ್ವಲ್ ಟು ಸೊ 35,000 ಸಿಕ್ಕಿದೆ. ಡಿವೈಡೆಡ್ ಬೈ ಬ್ರ್ಯಾಕೆಟಲ್ಲಿ ಹಾಕ್ತೀನಿ ಎಂಟೈರ್ ಡಿನಾಮಿನೇಟರ್ನ 1 ಮೈನಸ್ 0.3². ಸೊ 0.3² ಇದೆ. ಸೊ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ತಿದ್ದೀನಿ ಈಕ್ವಲ್ ಟು ಸೊ ಈ ಟೋಟಲ್ ವ್ಯಾಲ್ಯೂ ಸಿಕ್ಕಿದೆ. ಅಗೇನ್ ಮಲ್ಟಿಪ್ಲೈ ಬೈ 1 ಇದೆ. ಸೊ it can be neglected. Again next divided by 2 that is equal to again divided by 11.875 11.875. ಸೊ ನಮಗೆ ಸಿಕ್ಕಿರುವಂಥ ಆನ್ಸರ್ 1619.433. ಸೊ ಈ ವ್ಯಾಲ್ಯೂನ ನೋಟ್ ಡೌನ್ ಮಾಡಿ. ಸೊ ಉಳಿದಿರೋ 3 ಮ್ಯಾಟ್ರಿಕ್ಸ್ ಅನ್ನ ನಾವು ಜಸ್ಟ್ ಆಸ್ ಇಟ್ ಈಸ್ ಅನ್ನ ಫಸ್ಟ್ಗೆ ಬರ್ಕೊತಾ ಇದ್ದೀನಿ. ಸೊ 3 ಮ್ಯಾಟ್ರಿಕ್ಸ್ ಈ ರೀತಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫಸ್ಟಿಗೆ ಇವೆರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡಿ ಬಂದಿರುವಂಥ ರಿಸಲ್ಟ್ ಜೊತೆ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಇನಿಷಿಯಲಿ ಈ ಒಂದು ಮ್ಯಾಟ್ರಿಕ್ಸ್ ನ ಸೈಜ್ ಅನ್ನ ನಾವು ನೋಡ್ಬೇಕಪ್ಪ ಅಂದ್ರೆ ಸೊ 1 2 3 4 5 6 ರೋಸ್ ಇದೆ ಅಂಡ್ 3 ಕಾಲಮ್ಸ್ ಇದೆ 6 ಕ್ರಾಸ್ 3. ಸೊ ಹಾಗೆ ಇದು 3 ರೋಸ್ ಅಂಡ್ 3 ಕಾಲಮ್ಸ್ 3 ಕ್ರಾಸ್ 3. ಸೊ ಎರಡು ಮ್ಯಾಚ್ ಆಗುತ್ತೆ. ಸೊ ವಿಚ್ ಕ್ಯಾನ್ ಬಿ ಮಲ್ಟಿಪ್ಲೈಡ್. ಸೊ ಫೈನಲ್ ಆಗಿ ಸಿಗುವಂತಹ ಮ್ಯಾಟ್ರಿಕ್ಸ್ 6 ಕ್ರಾಸ್ 3 ಇರುತ್ತೆ. ಸೊ ಮೊದಲನೇದಾಗಿ ನೋಟ್ ಡೌನ್ ಮಾಡೋಣ. ಸೊ ದಟ್ ಇಸ್ ಈಕ್ವಲ್ ಟು 1619.43. ಸೊ ಮಲ್ಟಿಪ್ಲೈ ಮಾಡಬೇಕಾದ್ರೆ ರೋಸು ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಕಾಲಮ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. -3.5 ಇಂಟು 1 0 ಇಂಟು 0.3 ಪ್ಲಸ್ ಆಫ್ -3 ಇಂಟು 0. ಸೊ ನೆಕ್ಸ್ಟ್ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್. ಸೊ ಫಸ್ಟ್ ಅದು ಸೆಕೆಂಡ್ ಟರ್ಮ್ ಆಗಿರುತ್ತೆ. ಸೊ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ -3.5 ಇಂಟು 0.3 0 ಇಂಟು 1 -3 ಇಂಟು 0. ನೆಕ್ಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್. ಸೊ ಫಸ್ಟ್ ರೋ -3.5 ಇಂಟು 0 0 ಇಂಟು 0 ಪ್ಲಸ್ -3 ಇಂಟು 3.5. ಸೊ ಇದೇ ರೀತಿಯಾಗಿ ನಾವು ಸೆಕೆಂಡ್ ರೋ ವಿತ್ ದಿ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸೆಕೆಂಡ್ ರೋ ಎಲಿಮೆಂಟ್ ಅನ್ನು ನೋಡಿದಾಗ 0 ಇಂಟು 1 ಪ್ಲಸ್ -3 ಇಂಟು 0.3 -3.5 ಇಂಟು 0. ಸೆಕೆಂಡ್ ಎಲಿಮೆಂಟ್ ಬಂದಿದ್ದು ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. ಸೆಕೆಂಡ್ ರೋ 0 ಇಂಟು 3.5 -3 ಇಂಟು 1 -3.5 ಇಂಟು 0. ಹಾಗೆ ಥರ್ಡ್ ಎಲಿಮೆಂಟ್ ಬಂದ್ಬಿಟ್ಟು ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೊ 0 ಇಂಟು 0 ವಿಚ್ ಇಸ್ ಬಿ 0 -3 ಇಂಟು 0 -3.5 ಇಂಟು 0.35. ಸೊ ಇದೇ ರೀತಿಯಾಗಿ ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಕಾಲಮ್ ಜೊತೆ ಪರ್ಟಿಕ್ಯುಲರ್ ಆಗಿ ಫಸ್ಟ್, ಸೆಕೆಂಡ್ ಮತ್ತೆ ಥರ್ಡ್ ಕಾಲಮ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಅವಾಗ ನಾವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಈ ರೀತಿ ವ್ಯಾಲ್ಯೂಸ್ ಸಿಗುತ್ತೆ ನಮಗೆ. ಮೊದಲ ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಈ ರೀತಿ ಬರ್ಕೊಂಡಿದೀವಿ. ಹಾಗೆ ಈ ಥರ್ಡ್ ಮ್ಯಾಟ್ರಿಕ್ಸ್ ಅನ್ನ ಆಸ್ ಇಟ್ ಈಸ್ ಅದು ಹೇಗಿದೆ ಅದೇ ರೀತಿ ಬರ್ಕೋಬೇಕಾಗುತ್ತೆ ನಾವು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಇದನ್ನ ಸಿಂಪ್ಲಿಫೈ ಮಾಡೋಣ್ರಿ. ಸೊ ಒಂದು ಮ್ಯಾಟ್ರಿಕ್ಸ್ ಅನ್ನ ಮೊದಲನೇ ಎಲಿಮೆಂಟ್ ಅನ್ನ ನೋಡಿದಾಗ ಸೊ 0 ಇಂಟು ಎನಿಥಿಂಗ್ ಇಸ್ 0. ಸೊ ಇವೆರಡನ್ನು ಕೂಡ ನೆಗ್ಲೆಕ್ಟ್ ಮಾಡ್ಬೋದು. ಅದೇ ರೀತಿ ಸೆಕೆಂಡ್ ಎಲಿಮೆಂಟ್ ಅಲ್ಲೂ 0 ಇರುತ್ತೆ. ಸೊ ಇವನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಾಸ್ಟ್ ಆಗಿ ನಾವು ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬಹುದು. ಸೊ ನೋಟ್ ಡೌನ್ ಮಾಡೋಣ. ಸೊ -3.5 ಇಂಟು 1 ಅಷ್ಟೇ ಬರುತ್ತೆ. ಸೊ ವಿಚ್ ವಿಲ್ ಬಿ -3.5. ಸೊ ನೆಕ್ಸ್ಟ್ ಸ್ಟೆಪ್ ಸೊ -3.5 ಇಂಟು 0.3 ಇದೆ. ಸೊ ಅದನ್ನು ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ -3.5 ಇಂಟು 0.3. ಸೊ ಇಟ್ ವಿಲ್ ಬಿ ಕೊಟ್ಟು ಸೊ -1.05 ಇದೆ. ಸೊ ಅದನ್ನು ಕೂಡ ನಾವು ನೋಟ್ ಡೌನ್ ಮಾಡೋಣ. ಸೊ ನೆಕ್ಸ್ಟ್ ಸ್ಟೆಪ್ -3 ಇಂಟು 0.35. ಸೊ -3 ಇಂಟು 0.35 ದಟ್ ಇಸ್ ಈಕ್ವಲ್ ಟು ಸೊ -1.05 ಬರುತ್ತೆ. ಸೇಮ್ ವ್ಯಾಲ್ಯೂ ಅದನ್ನು ಕೂಡ ನೋಟ್ ಡೌನ್ ಮಾಡಿ. ಸೊ ನೆಕ್ಸ್ಟ್ ಎಲಿಮೆಂಟ್ ಅನ್ನ ನೋಡಿದಾಗ 0 ಇಂಟು ಎನಿಥಿಂಗ್ ಇಸ್ 0. ಸೊ ಇಲ್ಲಿ ಒಂದು 0 ಇದೆ, ಇದು 0. ಸೊ ಕೇವಲ ಇವೆರಡನ್ನೇ ಮಲ್ಟಿಪ್ಲೈ ಮಾಡಿ -3 ಇಂಟು 0.3 ವಿಚ್ ಈಸ್ -0.9.
ನೆಕ್ಸ್ಟ್ ಇಲ್ಲಿ ಒಂದು 0 ಟರ್ಮ್ ಇದೆ, ಇಲ್ಲಿ ಒಂದು 0 ಟರ್ಮ್ ಇದೆ, ಕೇವಲ -3 ಇಂಟು 1 ವಿಚ್ ಇಸ್ -3. ಸೊ ಹಾಗೆ ನೆಕ್ಸ್ಟ್ ಟರ್ಮ್ 0 ಇಂಟು 0 0, ಇದು ಕೂಡ 0, -3.5 ಇಂಟು 0.35. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಸೊ -3.5 ಇಂಟು 0.35. ಸೊ ನಮಗೆ ಸಿಗುವಂಥದ್ದು -1.225. ಇದೇ ರೀತಿಯಾಗಿ ಉಳಿದೆಲ್ಲ ಎಲಿಮೆಂಟ್ಸ್ನ ಒಂದು ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಷನ್ ಮಾಡಿ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ವ್ಯಾಲ್ಯೂಸನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಳೋಣ. ಸೊ ನೋಟ್ ಡೌನ್ ಮಾಡ್ಕೊಂಡ್ಮೇಲೆ ಸೊ ಈ ಒಂದು ಮ್ಯಾಟ್ರಿಕ್ಸಿನ ವ್ಯಾಲ್ಯೂಸ್ ನೋಟ್ ಡೌನ್ ಆಗುತ್ತೆ. ಅದೇ ರೀತಿ ಈ ಮ್ಯಾಟ್ರಿಕ್ಸನ್ನು ನಾವು ಆ್ಯಸ್ ಇಟ್ ಈಸ್ ರಿಟೈನ್ ಮಾಡ್ಕೊಂಡಿರ್ತೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಈಗ ಈ ಒಂದು ಮ್ಯಾಟ್ರಿಕ್ಸ್ ಮತ್ತು ಈ ಒಂದು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಮ್ಯಾಟ್ರಿಕ್ಸನ್ನು ಸೈಜ್ ಬಂದ್ಬಿಟ್ಟು ಸೊ 1 2 3 4 5 6 ನಂಬರ್ ಆಫ್ ರೋಸ್ ಇದೆ, 3 ನಂಬರ್ ಆಫ್ ಕಾಲಮ್ಸ್ ಇದೆ. ಸೊ ಹಾಗೆ ಇದು ಬಂದ್ಬಿಟ್ಟು 3 ನಂಬರ್ ಆಫ್ ರೋಸ್ ಇದೆ, 6 ನಂಬರ್ ಆಫ್ ಕಾಲಮ್ಸ್ ಇದೆ. ಫೈನಲ್ ಆಗಿ ನಮಗೆ ಸಿಗುವಂಥದ್ದು 6x6. ಫೈನಲ್ ರಿಸಲ್ಟ್ ಮಲ್ಟಿಪ್ಲೈ ಮಾಡಿದಾಗ 6x6 ಸೈಜಿನ ಒಂದು ಮ್ಯಾಟ್ರಿಕ್ಸ್ ನಮಗೆ ಆಬ್ಟೇನ್ ಆಗುತ್ತೆ. ಹಾಗೆ ಇವನ್ನ ಅಲಾಂಗ್ ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್, ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್ ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ 6x6 ಮ್ಯಾಟ್ರಿಕ್ಸ್ ಸಿಗುತ್ತೆ. ಅದನ್ನ ಮಲ್ಟಿಪ್ಲೈ ಮಾಡಿ ನಾವು ಬರ್ಕೊಂಡಾಗ ರಿಸಲ್ಟ್ ಈ ರೀತಿ ಆಗಿರುತ್ತೆ. ಸೊ ವಿ ವಿಲ್ ಗೆಟ್ ದಿ ಎಲಿಮೆಂಟ್ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ K is equal to 1619.43. ಸೊ ಫಸ್ಟ್ ಎಲಿಮೆಂಟು ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ವಿಲ್ ಗೆಟ್ 15.4. ಸೊ ವೆರಿಫೈ ಮಾಡೋಣ ಫಸ್ಟ್ ಎಲಿಮೆಂಟ್ ಅನ್ನು ಮಾತ್ರ. ಸೊ -3.5 ಇಂಟು -3.5 ಇದೆ, ದಟ್ ವಿಲ್ ಬಿ ದಿ ಫಸ್ಟ್ ಎಲಿಮೆಂಟ್. ಬ್ರಾಕೆಟ್ ಅಲ್ಲಿ ಹಾಕ್ತೀನಿ. ಸೊ -3.5 ಇಂಟು -3.5 bracket close. First element, second element, okay. So -1.05 into 0 which will be 0. So second element plus 0 ಅಂತ ಬರ್ಕೊಂತೀನಿ. Again third element -1.05 into -3. So bracket ಅಲ್ಲಿ -1.05 into -3 bracket close. So which will be equal to, ಸೊ 15.4 ಸಿಕ್ಕಿದೆ. ಸೊ ಅದನ್ನೇ ನೋಟ್ ಡೌನ್ ಮಾಡ್ಕೊಂಡಿದ್ವಿ. ಸಿಮಿಲರ್ ಆಗಿ ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನು ಕೂಡ ನಾವು ನೋಟ್ ಡೌನ್ ಮಾಡ್ಕೊಳ್ಳೋಣ. ಸೊ ಅದಾದ್ಮೇಲೆ ಫೈನಲ್ ಆಗಿ ನಮಗೆ ಎಲಿಮೆಂಟ್ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ನಮಗೆ ಈ ಒಂದು ಪ್ರಾಬ್ಲಮ್ ಇನ್ನ ಮೊದಲನೇಗೆ ಹಂತದಲ್ಲಿ ನಾವು ಕಂಡುಹಿಡಬೇಕಾಗಿರೋದು ಎಲಿಮೆಂಟ್ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್. ಸೊ ಆ ಎಲಿಮೆಂಟ್ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ ನಮಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಇನ್ನೂ ಡಿಟರ್ಮೈನ್ ಮಾಡಬೇಕಾಗಿರುವಂಥದ್ದು ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಸೊ ಆಟ್ ನೋಡ್ ನಂಬರ್ 2. ಸೊ ಅದರ ಸೈಡ್ ಮೂವ್ ಆಗೋಣ. ಈಗ ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಕ್ಯಾಲ್ಕುಲೇಷನ್ಸ್ ಅನ್ನ ಕಂಟಿನ್ಯೂ ಮಾಡೋಣ. ಸೊ ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಕ್ಯಾಲ್ಕುಲೇಷನ್ಸ್ ಅನ್ನ ಕಂಟಿನ್ಯೂ ಮಾಡಲಿಕ್ಕೆ ಸೊ ಈಕ್ವಿಲಿಬ್ರಿಯಂ ಇಕ್ವೇಷನ್ ಅನ್ನು ಯುಟಿಲೈಸ್ ಮಾಡ್ಕೊಂತೀವಿ. ಸೊ ಈಕ್ವಿಲಿಬ್ರಿಯಂ ಇಕ್ವೇಷನ್ ಏನಾಗಿದೆ, K ಇಂಟು Q ಇಸ್ ಈಕ್ವಲ್ ಟು F. K ಎಲಿಮೆಂಟ್ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್, Q ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, F ಫೋರ್ಸ್ ವೆಕ್ಟರ್. ಸೊ ಅದರ ವೇರಿಯಸ್ ಮ್ಯಾಟ್ರಿಕ್ಸಿನ ಸೈಜಸ್ ಕೂಡ ಮೆನ್ಷನ್ ಆಗಿದೆ. ಸೊ ಇದಾದ್ಮೇಲೆ ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ K ಆಸ್ ಇಟ್ ಈಸ್ ಇಲ್ಲಿ ಏನಿದೆ ಅದನ್ನೇ ಬರ್ಕೊಂತಿದೀವಿ. ಹಾಗೆ Q, ಸೊ 3 ನಂಬರ್ ಆಫ್ ನೋಡ್ಸ್ ಇದೆ. ನೋಡ್ 1 ಅಲ್ಲಿ Q1 Q2, ನೋಡ್ 2 ದಲ್ಲಿ Q3 Q4, ಹಾಗೆ ನೋಡ್ 4 ಅಲ್ಲಿ Q5 Q6. ಅದನ್ನು ಕೂಡ ನಾವು ನೋಟ್ ಡೌನ್ ಮಾಡೋಣ. ಸೊ ಇದಾದ್ಮೇಲೆ ಫೋರ್ಸು ಅಟ್ ನೋಡ್ 1 ಅಲ್ಲಿ ನಿಮಗೆ F1 F2 ಎರಡು ಇರುತ್ತೆ. ಸೊ F3 F4 F5 F6 ಅಂದ್ರೆ ಎರಡು ಎಲಾಂಗ್ X ಡೈರೆಕ್ಷನ್ Y ಡೈರೆಕ್ಷನ್. ಹಾಗೆ ನೋಡ್ 2 ದಲ್ಲಿ X ಮತ್ತೆ Y ಡೈರೆಕ್ಷನ್, ನೋಡ್ 3 ದಲ್ಲಿ X ಮತ್ತೆ Y ಡೈರೆಕ್ಷನ್ ಇರುವಂತಹ ಫೋರ್ಸಸ್ ಅನ್ನ ನಾವಿಲ್ಲೇ ಬರ್ಕೊಂಡಿರ್ತೀವಿ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕಾಗಿದೆ. ಸಿಂಪ್ಲಿಫೈ ಮಾಡಲಿಕ್ಕೆ ಸೊ ಮೊದಲನೇದಾಗಿ ನಾವು ಯೂಸ್ ಮಾಡುವಂಥದ್ದು ಬೌಂಡ್ರಿ ಕಂಡೀಷನ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಬೌಂಡ್ರಿ ಕಂಡೀಷನ್ ಅನ್ನು ನಾವು ಎಲಿಮಿನೇಷನ್ ಅಪ್ರೋಚ್ ಅಥವಾ ಸ್ಟ್ರೈಕ್ ಆಫ್ ಅಪ್ರೋಚ್ ಅಲ್ಲಿ ಮಾಡ್ಕೊಂತಿದ್ವಿ. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ 1 ಮತ್ತೆ ನೋಡ್ 3 ಎರಡು ಕನ್ಸ್ಟ್ರೇನ್ ಆಗಿದೆ. ಸೊ ವಿಚ್ ಮೀನ್ಸ್ Q1 Q2 ಕನ್ಸ್ಟ್ರೇನ್ ಆಗಿದೆ, ಮತ್ತೆ ಫೈನಲ್ ಆಗಿರುವಂತದ್ದು Q5 Q6 ಕನ್ಸ್ಟ್ರೇನ್ ಆಗಿದೆ. ದಿಸ್ ಇಸ್ ಫಸ್ಟ್ ಕಾಲಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಕಾಲಮ್. ಹಂಗೆ ಕರೆಸ್ಪಾಂಡಿಂಗ್ ರೋಸ್ 1 2 3 4 5 6. ಸೊ Q1 ಕನ್ಸ್ಟ್ರೇನ್ ಆಗಿದೆ ಅಂದ್ರೆ ಕಾಲಮ್ 1, Q2 ಕಾಲಮ್ 2, Q5 ಕಾಲಮ್ 5 and Q6 ಕಾಲಮ್ 6. Similarly row, first row, second row, fifth, ಹಾಗೆ 6th. ಸೊ ಹಾಗಾಗಿ ನಾವು ರಿಮೈನಿಂಗ್ ಎಲಿಮೆಂಟ್ಸ್ ಅನ್ನ ನಾವು ಹಾಗೆ ಬರ್ಕೋಬೇಕಾಗುತ್ತೆ. ಸೊ ರಿಮೈನಿಂಗ್ ಮ್ಯಾಟ್ರಿಕ್ಸ್ ಏನಾಗುತ್ತಪ್ಪ ಅಂತಂದ್ರೆ ಸೊ 1619.43. ಸೊ ಹಾಗೆ ಮ್ಯಾಟ್ರಿಕ್ಸ್ ಅಲ್ಲೇ ಬರ್ಕೊಂತಿದ್ದೀನಿ. ಸೊ 2x2 ಮ್ಯಾಟ್ರಿಕ್ಸ್ ಮಿಡ್ಲಲ್ಲಿ ಉಳಿದಿರುವಂಥದ್ದು 27.189 -8.125 -8.125 15 into Q3 Q4 that is equal to 50 100. ಇದನ್ನ ನಾವು ಇಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದಾದ್ರೆ ಸೊ ವಿ ವಿಲ್ ಹ್ಯಾವ್ ಸೊ ಫಸ್ಟ್ ಎಲಿಮೆಂಟ್ ಸೊ 1619.43
ಓಕೆ, ಸೊ ಇದನ್ನ ಬ್ರಾಕೆಟಲ್ಲೇ ಬರ್ಕೊಳ್ಳೋಣ. ಸೊ 27.189 ಇಂಟು Q3 ಮೈನಸ್ 8.125 ಇಂಟು Q4 that is equal to first equation 50. So ಇದು equation 1 ಆಗಿರುತ್ತೆ. Similarly second equation 1619.43 into minus 8.125 into Q3 plus 15 into Q4 is equal to 100. ಸೊ ಅನ್ನೋನ್ಸಿಗೋಸ್ಕರ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ದ ಕ್ಯಾಲ್ಕುಲೇಟರ್. ಸೊ ಕ್ಯಾಲ್ಕುಲೇಟರಲ್ಲಿ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರೊಳಗಡೆ ಇನ್ನೊಂದ್ಸಲ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಥರ್ಡ್ ಟೈಮ್ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಇಕ್ವೇಷನ್ ಅನ್ನುವಂಥದ್ದಿದೆ, ಅದನ್ನು 1 ಅಂತ ಹೊಡಿತಿದ್ದೀನಿ. ಅನ್ನೋನ್ಸ್ ನಂಬರ್ ಆಫ್ ಅನ್ನೋನ್ಸ್ 2 ಇದೆ, Q3 ಮತ್ತು Q4 2 ಅನ್ನೋನ್, 2 ತೊಗೊತಿದ್ದೀನಿ. ಸೊ A1, ಸೊ ದಿಸ್ ವಿಲ್ ಬಿ ದಿ A1. ಸೊ A1 ಅಂತ ಅಂದರೆ 27.189 ಇಂಟು 1619. ಸೊ 1619.43 ಇಂಟು 27.189 ಈಕ್ವಲ್ ಟು ಸೊ ಇದು A1 ಅಲ್ಲಿ ಸ್ಟೋರ್ ಆಗಿರುತ್ತೆ ಬಂದಿರುವಂತಹ ವ್ಯಾಲ್ಯೂ. ಸೊ B1 ಮೈನಸ್ 8.125 ಇಂಟು 1619.43 ದಟ್ಸ್ ಈಕ್ವಲ್ ಟು C1. ಸೊ ಇದು C ಆಗಿರುತ್ತೆ ವಿಚ್ ಇಸ್ 50 ಈಕ್ವಲ್ ಟು A2 ಕರೆಸ್ಪಾಂಡಿಂಗ್ಲಿ A2. ಸೊ ಮೈನಸ್ 8.125 ಇಂಟು 1619.43 1619.43 that is equal. ಹಾಗೆ B2 15 ಇಂಟು 1619.43 that is equal to. ಸೊ ಹಾಗೆ C2 100 equal to. ಈಗ ರಿಸಲ್ಟ್ಸ್ ಅನ್ನ ನೋಟ್ ಡೌನ್ ಮಾಡೋಣ. ಸೊ ವಿ ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ Q3 ಆ್ಯಂಡ್ Q4. ಸೊ ಮೊದಲೇದಾಗಿ ಬಂದಿರುವಂಥದ್ದು Q3 ಆಗಿರುತ್ತೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 2.822 2.8226 ಇದೆ. ವಿ ಕ್ಯಾನ್ ರೈಟ್ 23 ಇಂಟು 10⁻³ ಬಂದಿದೆ ಕ್ಯಾಲ್ಕುಲೇಟ್ರಲ್ಲಿ. ಸೊ ವಿಚ್ ವಿಲ್ ಬಿ MM. ಸೊ ನೆಗೆಟಿವ್ ಪಾಯಿಂಟಿನ ಆ ಕಡೆ ಹಾಕಿದರೆ 0.002823 mm ಆಗಿರುತ್ತೆ. ಸಿಮಿಲರ್ ಆಗಿ ಇನ್ನೊಂದ್ಸಲ ಈಕ್ವಲ್ ಟು ನ ಕ್ಲಿಕ್ ಮಾಡಿದ್ರೆ ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ y ವಿಚ್ ಇಸ್ ನಥಿಂಗ್ ಬಟ್ Q4. ಸೊ Q4 ವ್ಯಾಲ್ಯೂ, ಸೊ ಐ ವಿಲ್ ನೋಟ್ ಡೌನ್ 5.646 ಇಂಟು 10⁻³ mm. ಸೊ ಡೆಸಿಮಲ್ ಅನ್ನ ಈ ಕಡೆ ಹಾಕಿದ್ರೆ 0.005646 mm. ಈಗ ನೋಟುದಲ್ಲಿರುವಂತಹ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂಸ್ ಅನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಎಲಿಮೆಂಟ್ ಸ್ಟ್ರೇನ್ಸ್ ಅನ್ನ ಡಿಟರ್ಮೈನ್ ಮಾಡೋಣ. ಸೊ ಎಲಿಮೆಂಟ್ ಸ್ಟ್ರೇನ್ ಅನ್ನ ಡಿಟರ್ಮೈನ್ ಮಾಡಲಿಕ್ಕೆ ನಮಗೆ ಈಕ್ವೇಷನ್ ಸಹಿತ ನಮಗೆ ಗೊತ್ತಿದೆ. ಸೊ ಆ ಈಕ್ವೇಷನ್ ಅನ್ನ ನಾವು ಇಲ್ಲಿ ಬರ್ಕೋಣ. ಸೊ ದಿಸ್ ಇಸ್ ದ ಈಕ್ವೇಷನ್. ಸೊ ಎಪ್ಸಲಾನ್ ಇಸ್ ಈಕ್ವಲ್ ಟು ಬಿ ಮ್ಯಾಟ್ರಿಕ್ಸ್ ಬಿ ಇಂಟು ಕ್ಯೂ. ಸೊ ನೆಕ್ಸ್ಟ್ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಈ ರೀತಿ ಆಗಿರುತ್ತೆ. ಸೊ ಬಿ ಮ್ಯಾಟ್ರಿಕ್ಸ್ ಅಂತ ಅಂದರೆ 1/2 ಇಂಟು 11.875 ಇಂಟು ಕರೆಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ ಇರುತ್ತೆ ಇಂಟು ಕ್ಯೂ. ಸೊ ವಿಚ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ Q1 Q2 Q3 Q4 Q5 Q6. ಸೊ ಈ ಒಂದು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವ್ಯಾಲ್ಯೂಸ್ ಆಫ್ Q1 Q2 Q3 Q4 ಮತ್ತು Q5 Q6. ಸೊ Q1 Q2 0 ಕನ್ಸ್ಟ್ರೇನ್ ಆಗಿದೆ. Q5 Q6 0 ಅದು ಕೂಡ ಕನ್ಸ್ಟ್ರೇನ್ ಆಗಿದೆ. ಸೊ ನೆಕ್ಸ್ಟ್ ಸಿಗುವಂಥದ್ದು Q3 Q4 ಈಗ ಡಿಟರ್ಮೈನ್ ಮಾಡಿರುವಂಥದ್ದು. ಸೊ ಆ ಡಿಟರ್ಮೈನ್ ಮಾಡಿರೋಂಥ ವ್ಯಾಲ್ಯೂಸನ್ನು ಎಂಟ್ರಿ ಮಾಡ್ಕೊತಿದ್ದೀನಿ. ಸೊ ವಿಚ್ ಈಸ್ 0.002823. ಸೊ 0.005647. ಸೊ ಇದಾದ್ಮೇಲೆ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ. ಸೊ ಇಲ್ಲಿರುವಂತಹ ಮ್ಯಾಟ್ರಿಕ್ಸಿನ ಒಂದು ಸೈಜ್ ಅನ್ನ ಹೇಳ್ಬೇಕಂತ ಅಂದ್ರೆ, ಸೊ ದಿಸ್ ಈಸ್ ಅ 1 2 3 ರೋಸ್ ಇದೆ. 3 ರೋಸ್ ಮಲ್ಟಿಪ್ಲೈ ಬೈ 1 2 3 4 5 6. ಓಕೆ, 6 ನಂಬರ್ ಆಫ್ ಕಾಲಮ್ಸ್ ಇದೆ. ಸೊ ಹಾಗೆ ಇಲ್ಲೇ ಇರುವಂತದ್ದು 6 ನಂಬರ್ ಆಫ್ ರೋಸ್ ಇದೆ. ಸೊ 1 ಕಾಲಮ್ ಇದೆ. ಸೊ ಇವೆರಡು ಮ್ಯಾಚ್ ಆಗ್ತದೆ. ವಿ ಕ್ಯಾನ್ ಮಲ್ಟಿಪ್ಲೈ. ಬಂದಿರುವಂಥ ರಿಸಲ್ಟ್ 3x1 ಇರುತ್ತೆ. ಸೊ 3x1. ಸೊ ಇದನ್ನ ಮಲ್ಟಿಪ್ಲೈ ಮಾಡಬೇಕಪ್ಪ ಅಂತಂದ್ರೆ, ಸೊ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಆ್ಯಂಡ್ ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್. ಸೊ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಂಡ್ಮೇಲೆ ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಯೂಸಿಂಗ್ ದ ಹೆಲ್ಪ್ ಆಫ್ ದಿ ಕ್ಯಾಲ್ಕುಲೇಟರ್. ಸೊ ಮೋಡ್ ಮೇಲೆ ಕ್ಲಿಕ್ ಮಾಡಿ 1 ಅಂತ ಹೊಡಿರಿ. ಸೊ ನಾರ್ಮಲ್ ಮೋಡಿಗೆ ಹೋಗುತ್ತೆ. ಸೊ ಈಗ ಇದನ್ನ ಸಾಲ್ವ್ ಮಾಡೋದಾದ್ರೆ, ಸೊ 0 ಇದೆ ವಿ ಕ್ಯಾನ್ ನೆಗ್ಲೆಕ್ಟ್ ದಿಸ್. ಇಲ್ಲಿ 0 ಇದೆ, ಇದನ್ನ ನೆಗ್ಲೆಕ್ಟ್ ಮಾಡ್ಬೋದು. ಇವೆರಡನ್ನು ಕೂಡ ನೆಗ್ಲೆಕ್ಟ್ ಮಾಡ್ಬೋದು. ಸೊ ಇದು ಒಂದೇ ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ 5 ಇಂಟು 0.002823. ಸೊ
So this will be the first element. First element ಅನ್ನು ನೋಟ್ ಡೌನ್ ಮಾಡ್ಕೊಂತಿದ್ದೀನಿ. So that is equal to 0.014115. ಸೊ ಹಾಗೆ ಸೆಕೆಂಡ್ ಎಲಿಮೆಂಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಸೆಕೆಂಡ್ ಎಲಿಮೆಂಟ್ 0 ಇದೆ, 0 ಇದೆ, ವಿ ಕ್ಯಾನ್ ನೆಗ್ಲೆಕ್ಟ್ ಮಾಡಿ. ಸೊ ಇವೆರಡು ನೆಗ್ಲೆಕ್ಟ್ ಆಗುತ್ತೆ, ಇದು ಒಂದೇ ಮಲ್ಟಿಪ್ಲೈ ಆಗುತ್ತೆ. ಸೊ ಮೈನಸ್ 2.5 ಇಂಟು 0.005647. So you'll get minus 0.00141175. So almost similar value, minus 0.0141175. ಸೊ ಹಾಗೆ ಲಾಸ್ಟ್ ಎಲಿಮೆಂಟನ್ನು ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ. ಸೊ ಅದನ್ನು ಕೂಡ ಮಲ್ಟಿಪ್ಲೈ ಮಾಡೋಣ. ಸೊ ವಿಲ್ ಗೆಟ್ minus 2.5 ಇಂಟು 0.002823 equal to plus of 5 into 0.005647 bracket close, that is equal to. ಸೊ ಅಲ್ಲಿ ಬಂದಿರುವಂತಹ ವ್ಯಾಲ್ಯೂ 0.0211775. ಸೊ ಫೈನಲಿ ಎಪ್ಸಿಲಾನ್ ಎಕ್ಸ್, ಎಪ್ಸಿಲಾನ್ ವೈ ಮತ್ತು ಗಾಮಾ ಎಕ್ಸ್ ವೈ, ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಫಸ್ಟ್ ವ್ಯಾಲ್ಯೂ 1 ಡಿವೈಡೆಡ್ ಬೈ 23.75. ಸೊ ಈ ಒಂದು ವ್ಯಾಲ್ಯೂನ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ ಎ ಅನ್ನುವಂಥ ವೇರಿಯಬಲಲ್ಲಿ. ಸೊ ಆನ್ಸರ್ ಇಂಟು 0.01415, ದಟ್ ಇಸ್ ಈಕ್ವಲ್ ಟು. ಸೊ ವ್ಯಾಲ್ಯೂ ಸಿಕ್ಕಿದೆ. ಸೊ ಇಟ್ ಇಸ್ ಈಕ್ವಲ್ ಟು 5.943 into 10 raised to minus 4 ಇದೆ. ಇಫ್ ಇನ್ ಕೇಸ್ ಐ ವಾಂಟ್ ಟು ರೈಟ್ ಇಟ್ ಇನ್ 10 raised to minus 3, 10 raised to minus 3 ಅಲ್ಲಿ ಬರೆಯೋದಾದ್ರೆ, ಸೊ ಇಟ್ ವಿಲ್ ಬಿ ಈಕ್ವಲ್ ಟು 0.5943 into 10 raised to minus 3. So this will be the epsilon x. Okay, strain along x axis. ಸೊ ಹಾಗೆ strain along y axis ಅನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ನಾವು ಸ್ಟೋರ್ ಮಾಡಿರೋಂಥ ವ್ಯಾಲ್ಯೂ, ಸೊ ಆಲ್ಫಾ ಎ ದಲ್ಲಿದೆ, ದಟ್ ಇಸ್ ಈಕ್ವಲ್ ಟು 1 divided by 23.75. ಆನ್ಸರ್ ಇಂಟು minus 0.01415, that is equal to. ಸೊ ಆಲ್ಮೋಸ್ಟ್ ಸಿಮಿಲರ್ ವ್ಯಾಲ್ಯೂ. ಸೊ ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳೋಣ. ಸೊ ನೋಟ್ ಡೌನ್ minus 0.5943 into 10 raised to minus 3. ನೆಕ್ಸ್ಟ್ ವ್ಯಾಲ್ಯೂ ಆಲ್ಫಾ ಎ ಇಂಟು 0.0211775, that is equal to 10 raised to minus 3 ದಲ್ಲಿ ಬರ್ಕೊಳೋದಾದ್ರೆ 0.891617 into 10 raised to minus 3 ರೌಂಡ್ ಆಫ್ ಮಾಡಿದ್ದೀನಿ. ಸೊ ದಿಸ್ ವಿಲ್ ಬಿ ದಿ ಸ್ಟ್ರೈನ್ ವ್ಯಾಲ್ಯೂಸ್. ಸ್ಟ್ರೈನ್ ಅನ್ನು ಕೂಡ ಕಂಡುಹಿಡಿದಿದ್ದೀವಿ. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ವಿ ನೀಡ್ ಟು ಡಿಟರ್ಮೈನ್ ದಿ ಎಲಿಮೆಂಟ್ ಸ್ಟ್ರೆಸ್. ಸೊ ಎಲಿಮೆಂಟ್ ಸ್ಟ್ರೆಸ್ ಅನ್ನು ಡಿಟರ್ಮೈನ್ ಮಾಡಲಿಕ್ಕೆ ನಮ್ಮ ಕಡೆ ಇಕ್ವೇಶನ್ ಇದೆ. ಸೊ ಇಕ್ವೇಶನ್ ಏನಪ್ಪಾ ಅಂತಂದ್ರೆ, ಸಿಗ್ಮಾ is equal to matrix D into epsilon strain matrix. So this will be the stress. ಸೊ ಸ್ಟ್ರೆಸ್ ಅನ್ನು ಡಿಟರ್ಮೈನ್ ಮಾಡಲಿಕ್ಕೆ ಫಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ. ನಾವು ಸಬ್ಸ್ಟಿಟ್ಯೂಷನ್ ಅನ್ನು ಮಾಡೋಣ. ಸೊ ಡಿ ಅಂತ ಅಂದರೆ ಸೊ ಆಲ್ರೆಡಿ ಕಂಡುಹಿಡಿದಿರುವಂಥದ್ದು, ಸಿ ಡಿವೈಡೆಡ್ ಬೈ 1 minus ನ್ಯೂ ಸ್ಕ್ವೇರು, ಸೊ ಇಂಟು 1 minus ನ್ಯೂ 0 ನ್ಯೂ ಇದೆ. ಸೊ 1 minus ನ್ಯೂ ಡಿವೈಡ್ ಬೈ 2 ಮಾಡಿದರೆ ಸೊ ವಿಲ್ ಗೆಟ್ 0.35. ಎಪ್ಸಿಲಾನ್ ಈ ಕಂಡುಹಿಡಿದಿರುವಂಥದ್ದು, ಸೊ ಅದನ್ನು ಕೂಡ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ವಿಲ್ ಗೆಟ್ ದಿಸ್ ಮ್ಯಾಟ್ರಿಕ್ಸ್. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಈ ಒಂದು ಮ್ಯಾಟ್ರಿಕ್ಸಿನ ಸೈಜ್ ಒಂದು ಕಡಿಮೆ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ದಿ ಕ್ಯಾಲ್ಕುಲೇಟರ್. ಸೊ ಮೋಡ್ ಅಂತ ಹೊಡ್ರಿ. ಸೊ ಅಗೇನ್ ಗೋ ಫಾರ್ ದಿ ಮ್ಯಾಟ್ರಿಕ್ಸ್. ಸೊ MAT ಅಂತ ಇದೆ. ಸೊ 2 ಅನ್ನು ಟೈಪ್ ಮಾಡ್ತಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಫಸ್ಟ್ ಕ್ರಿಯೇಟ್ ಅ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಶಿಫ್ಟ್ ಮ್ಯಾಟ್ ಅಂತ ಹೊಡ್ರಿ. ಸೊ ಇಲ್ಲ 1 ಅಂತ ಹೊಡೆದ್ರೆ ಫಾರ್ ದ ಕ್ರಿಯೇಷನ್. ಸೊ ಮ್ಯಾಟ್ರಿಕ್ಸ್ ಏನನ್ನು ಕ್ರಿಯೇಟ್ ಮಾಡ್ತಿದ್ದೀನಿ, ಅಗೇನ್ ಐ ಆಮ್ ಗೋಯಿಂಗ್ ಟು ಪ್ರೆಸ್ 1. ಸೊ ಅದರ ಒಂದು ಎಮ್ ಅಂದರೆ ನಂಬರ್ ಆಫ್ ರೋಸ್, ಎನ್ ಅಂದರೆ ನಂಬರ್ ಆಫ್ ಕಾಲಮ್ಸ್. ನಂಬರ್ ಆಫ್ ರೋಸ್ ಕಾಲಮ್ಸ್ ಎರಡು 3 ಇದೆ. ಮೊದಲನೇ ಮ್ಯಾಟ್ರಿಕ್ಸ್ ಇಂದು 3 ಕೊಡ್ತಿದ್ದೀನಿ ಎಮ್ ಅನ್ನು, ಎನ್ ಅನ್ನು ಕೂಡ 3 ಕೊಡ್ತಾ ಇದ್ದೀನಿ. ಸೊ ಈಗ ಫಸ್ಟ್ ಎಲಿಮೆಂಟ್ A11 ಅಂದ್ರೆ ಫಸ್ಟ್ ಎಲಿಮೆಂಟ್ ವಿಚ್ ಈಸ್ 1. ಸೊ A12 0.3, ದಟ್ ಇಸ್ ಈಕ್ವಲ್ ಟು A13 0 ಇದೆ, A21 0.3, ಹಾಗೆ 1. ನೆಕ್ಸ್ಟ್ ಎಲಿಮೆಂಟ್ 0, A31 0, A32 0,
A33 0.35 ಈಕ್ವಲ್ ಟು. ಸೊ ಮೊದಲನೇ ಮ್ಯಾಟ್ರಿಕ್ಸ್ ಕ್ರಿಯೇಟ್ ಆಗಿದೆ. ಸೊ ಹಾಗೆ ಮ್ಯಾಟ್ರಿಕ್ಸ್ ಬಿನೂ ಕೂಡ ನಾವು ಕ್ರಿಯೇಟ್ ಮಾಡೋಣ. ಸೊ ಕ್ರಿಯೇಟ್ ಮಾಡಲಿಕ್ಕೆ ಶಿಫ್ಟ್ 4 ಸೊ ಆ್ಯಂಡ್ 1 ಸೆಕೆಂಡ್ ಮ್ಯಾಟ್ರಿಕ್ಸ್ ಬಿ ಅಂತ ಕೊಡ್ತೀನಿ 2. ಸೊ ಎಮ್ ಕ್ರಾಸ್ ಏನಿದೆ, ಎಮ್ ಅಂದರೆ ನಂಬರ್ ಆಫ್ ರೋಸು, 3 ನಂಬರ್ ಆಫ್ ರೋಸ್ ಇದೆ, ನಂಬರ್ ಆಫ್ ಕಾಲಮ್ಸ್ 1. ಸೊ B11 ಮೊದಲನೇ ಎಲಿಮೆಂಟಿನ ವ್ಯಾಲ್ಯೂ 0.5943 ಎಕ್ಸ್ಪೋನೆಂಟ್ -3 that is equal to. ಸೊ ಹಾಗೆ ಸೆಕೆಂಡ್ ಎಲಿಮೆಂಟ್ 21 -0.5944 ಎಕ್ಸ್ಪೋನೆಂಟ್ -3. ಹಾಗೆ ಲಾಸ್ಟ್ ವ್ಯಾಲ್ಯೂ 0.8917 ಎಕ್ಸ್ಪೋನೆಂಟ್ -3 ಈಕ್ವಲ್ ಟು. ಈಗ ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿ ಕ್ಯಾಲ್ಕುಲೇಟರಲ್ಲಿ ಸ್ಟೋರ್ ಆಗಿದೆ. ಈಗ ಈ ಒಂದು ಮ್ಯಾಟ್ರಿಕ್ಸನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಶಿಫ್ಟ್ 4 ಹೊಡೆದ್ಬಿಟ್ಟು, ಸೊ ಇಲ್ಲಿ 3 ಅಂತ ಇದೆ, ಸೊ ವಿಚ್ ಈಸ್ ಅ ಮ್ಯಾಟ್ರಿಕ್ಸ್ ರಿಲೇಟೆಡ್ ಆಪರೇಷನ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ 3 ಅಂತ ಟೈಪ್ ಮಾಡಿ, ಸೊ 1 ಅಂತ ಟೈಪ್ ಮಾಡಿ, ಸೊ ವಿಲ್ ಗೆಟ್ ಅ ಮ್ಯಾಟ್ರಿಕ್ಸ್ ಎ ಸೆಲೆಕ್ಟ್ ಆಗಿದೆ. ಸೊ ದೆನ್ ವಿ ಕ್ಯಾನ್ ಪುಟ್ ದಿ ಮಲ್ಟಿಪ್ಲಿಕೇಶನ್ ಅಗೇನ್ ಶಿಫ್ಟ್ 4. ಸೊ ಇದರೊಳಗೆ ಮ್ಯಾಟ್ರಿಕ್ಸ್ ಬಿನ ಚೂಸ್ ಮಾಡಿ. ಸೊ ಮ್ಯಾಟ್ರಿಕ್ಸ್ ಎ ಇಂಟು ಮ್ಯಾಟ್ರಿಕ್ಸ್ ಬಿ ಆಗಿದೆ, ಈಕ್ವಲ್ ಟು ಹೊಡೆದ್ರೆ ವಿಲ್ ಗೆಟ್ ದಿ ರಿಸಲ್ಟೆಂಟ್. ಸೊ ದಟ್ ಈಸ್ ಈಕ್ವಲ್ ಟು, ಸೊ ಇದೇನಿದೆ ಇದು ಹಾಗೆ 70 ಇಂಟು 10⁻³ ಡಿವೈಡೆಡ್ ಬೈ 1 ಮೈನಸ್ 0.3 ಸ್ಕ್ವೇರ್. ಸೊ ಈಗ ಮೊದಲನೇ ಎಲಿಮೆಂಟು 4.1598 ಇಂಟು 10⁻⁻⁴. ಹಾಗೆ ಸೆಕೆಂಡ್ ಎಲಿಮೆಂಟಿಗೆ ಜಸ್ಟ್ ಡೌನ್ ಆರೋ ಹೊಡ್ರಿ, ವಿಚ್ ವಿ ವಿಲ್ ಗೆಟ್ ಆಸ್ ಮೈನಸ್ 4.1611 ಇಂಟು 10⁻⁻⁴. ಹಾಗೆ ಥರ್ಡ್ ಎಲಿಮೆಂಟ್ಗೆ ಮತ್ತೆ ಡೌನ್ ಆರೋ ಹೊಡಿರಿ. ಸೊ ಆನ್ಸರ್ ಥರ್ಡ್ ಎಲಿಮೆಂಟ್ ಫಸ್ಟ್ ಕಾಲಮ್, ಸೊ ವಿಚ್ ವಿಲ್ ಬಿ 3.12095 ಇಂಟು 10⁻⁻⁴. ಸೊ ಈಗ ಈ ಒಂದು ಎಲಿಮೆಂಟ್ಸಿಗೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ದಿ ಸ್ಟ್ರೆಸ್. ಸೊ ಈ ಒಂದು ಪಾರ್ಟನ್ನು ಮಲ್ಟಿಪ್ಲೈ ಮಾಡೋಣ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತಿದ್ದೀನಿ, minus 4.1611 into 10⁻⁻⁴, 3.12095 into 10⁻⁻⁴. ಸೊ ಈಗ ಆಫ್ ಬಟನ್ ಅನ್ನು ಕ್ಲಿಕ್ ಮಾಡಿ, 70 exponent 3 that is equal to divided by 1 minus 0.3 square that is equal to. ಸೊ ನಮಗೆ ಸಿಕ್ಕಿರುವಂಥ ವ್ಯಾಲ್ಯೂ 76,923 76,923.07. ಸೊ ಈ ಒಂದು ವ್ಯಾಲ್ಯೂನ ನಾನು ಸ್ಟೋರ್ ಮಾಡ್ತಿದ್ದೀನಿ ಇನ್ ಎದಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಅ ಮೆಮೊರಿ ಎದಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಈಗ ಈ ಒಂದು ವ್ಯಾಲ್ಯೂನ ಈ ಒಂದು ಮ್ಯಾಟ್ರಿಕ್ಸ್ ಬಂದಿರುವಂಥ ಆನ್ಸರಿಗೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ ಐ ಕ್ಯಾನ್ ಸಿಂಪ್ಲಿ ಪ್ಲಸ್ ಆನ್ಸರ್ ಇಂಟು ಶಿಫ್ಟ್ 4. ಸೊ ಮ್ಯಾಟ್ರಿಕ್ಸ್ ಆನ್ಸರ್ ಮ್ಯಾಟ್ರಿಕ್ಸನ್ನು ಚೂಸ್ ಮಾಡಿ 4ಅನ್ನು ಚೂಸ್ ಮಾಡ್ತಿದ್ದೀನಿ. ಸೊ ಆನ್ಸರ್ ಇಂಟು ಮ್ಯಾಟ್ರಿಕ್ಸ್ ಆಫ್ ದಿ ಆನ್ಸರ್ ಬಂದಿರುವಂಥ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ, ಸೊ ವಿಲ್ ಫೈನಲಿ ಅಪ್ಟೇನ್ ದೀಸ್ ವ್ಯಾಲ್ಯೂಸ್. ಸೊ ನೋಟ್ ಆನ್ ಮಾಡ್ತಿದ್ದೀನಿ ಸಿಗ್ಮಾ ಎಕ್ಸ್, ಸಿಗ್ಮಾ ವೈ ಮತ್ತು ಟೌ ಎಕ್ಸ್ ವೈ, ಸೊ ವಿಚ್ ವಿಲ್ ಬಿ ಈಕ್ವಲ್ ಟು. ಸೊ ಮೊದಲನೇದು 31.998 ಅಂದರೆ ಸೊ ಆಲ್ಮೋಸ್ಟ್ ಓಕೆ, ಸೊ ನಿಯರ್ ಟು 32. ಓಕೆ, ಸೊ ಇದ್ರ ಯೂನಿಟ್ ನ್ಯೂಟನ್ ಪರ್ mm² ಆಗಿರುತ್ತೆ. ಸಿಮಿಲರ್ಲಿ ಸೆಕೆಂಡ್ ಎಲಿಮೆಂಟಿಂದು -32.000 ಇದೆ, ದಟ್ ಈಸ್ ಅ ಸಿಗ್ಮಾ ವೈ, ಸ್ಟ್ರೆಸ್ ಅಲಾಂಗ್ y ಡೈರೆಕ್ಷನ್. ಸೊ -32.008, ಸೊ ಆಲ್ಮೋಸ್ಟ್ ಈಕ್ವಲೆಂಟ್ ಟು 32. ಹಾಗೆ ಥರ್ಡ್ ಎಲಿಮೆಂಟನ್ನು ನೋಡೋದಾದ್ರೆ, ಸೊ ವಿಚ್ ಈಸ್ ಈಕ್ವಲ್ ಟು 24 ಅಂತ ಹೇಳ್ಬೋದು. ಸೊ 24.007. ಸೊ ದೀಸ್ ಆರ್ ದಿ ಸ್ಟ್ರೆಸ್ ವ್ಯಾಲ್ಯೂಸ್.